ಈಗ ಪ್ರಕರಣ ನಡೆದು 5 ದಿನಗಳ ನಂತರ ಬೆಂಗಳೂರಿಗೆ ಬಂದಿದ್ದಾರೆ. ಸುವರ್ಣ ನ್ಯೂಸ್ ಎದುರುಗಡೆ ಇದ್ದಾರೆ. ಬನ್ನಿ ಅವರನ್ನೇ ಕೇಳೋಣ. ಅವತ್ತಿನ ಘಟನೆ ಏನು, ಯಾಕೆ ಕಾಶಪ್ಪನವರ್ ಇಷ್ಟು ದಿವಸ ಯಾರಿಗೂ ಕಾಣಿಸ್ಕೊಳ್ಳಲಿಲ್ಲ ಅನ್ನುವಂಥದ್ದು. ನಮಸ್ಕಾರ ವಿಜಯಾನಂದ್ ಕಾಶಪ್ಪನವರವರೇ. ನಮಸ್ಕಾರ. ಎಲ್ಲಿದ್ರಿ ಸರ್ ಇಷ್ಟು ದಿವಸ? ಎಲ್ಲಿಲ್ಲ, ತಮಗೆ ಸ್ಪಷ್ಟೀಕರಣ ಕೊಟ್ಟ ನಂತರ ನಾನು ಈ ಘಟನೆಗಳನ್ನು ನೋಡಿ ಭಾಳ ಬೇಜಾರಾಯಿತು. ನನ್ನ ಮನಸ್ಸಿಗೆ ನೋವಾಯಿತು. ನೋವಾದ ಕಾರಣ ನಾನು ದೇವ್ರ ಹತ್ರ ಮರೆ ಹೋಗೋಣ ಅಂಥೇಳಿ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ನಾನು ದರ್ಶನವನ್ನು ತೆಗೆದುಕೊಂಡು ಇದಕ್ಕೆ ತಾನೇ ಆಗಮಿಸಿದ್ದೀನಿ. ಸೊ ಈ ಘಟನೆಗಳನ್ನು ನೋಡಿ ಮನಸ್ಸಿಗೆ ಬೇಜಾರಾಗಿ ತಾವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದ್ರಿ. ಅವತ್ತು ಸಾಯಂಕಾಲದವರೆಗೂ ನಾನು ನಿಮಗೆ ಸ್ಪಷ್ಟೀಕರಣ ಕೊಟ್ಟ ಮೇಲೆ ನಾನು ಅಸೆಂಬ್ಲಿಯಲ್ಲೇ ಇದ್ದೆ. ತದನಂತರ ನನ್ನ ಕ್ಷೇತ್ರದವರು, ಈ ರಾಜ್ಯದ ಜನತೆ ಎಲ್ಲರೂ ಫೋನ್ ಮುಖಾಂತರ ಏನಾಯಿತು ಅನ್ನೋ ಘಟನೆ ಬಗ್ಗೆ ನನಗೆ ಭಾಳಷ್ಟು ನೋವಿನ ಸಂಗತಿ ತಂದೋದ್ರಿಂದ ನಾನು ದೇವರ ಮರೆಯನ್ನು ಹೋದೆ. ಆದರೆ ನಾನು ತೆರೆಮರೆಸ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ, ಅಥವಾ ನಾನು ಏನಾದರೂ ದೊಡ್ಡ ಅಪರಾಧ ಮಾಡಿದ್ದೀನಿ ಅಂಥೇಳಿ ನನ್ನ ಅಪರಾಧಿ ಸ್ಥಾನದಲ್ಲಿ ನೋಡುವಂಥ ಅಗತ್ಯವೂ ಇಲ್ಲ. ಯಾಕಂದರೆ ಇದು ಒಂದು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಅಲ್ಲಿ ನಾನು ಕೇವಲ ಊಟಕ್ಕೆ ನನ್ನ ಕುಟುಂಬದ ಸಹಿತ ಹೋದಂಥವನು. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು ತಿರುಚಿ ಅನೇಕ ರೀತಿಯಲ್ಲಿ ನಾನು ಮಾಧ್ಯಮದಲ್ಲಿ ನೋಡಿದೆ. ಅನೇಕ ರೀತಿಯಲ್ಲಿ ತಲೆಮರೆಸ್ಕೊಂಡ್ರು, ಓಡಿ ಹೋದರು, ಪೊಲೀಸರಿಗೆ ಸಿಗ್ತಾ ಇಲ್ಲ. ನಾನು ಖಂಡಿತವಾಗಿ ದೇವರ ಮೊರೆ ಹೋಗಿದ್ದೆ. ಯಾಕಂದರೆ ಇದು ಸಹಜವಾಗಿ ಎಲ್ಲ ಮನುಷ್ಯನ ಅನಗುಣಗಳು. ಮನುಷ್ಯನಿಗೆ ನೋವಾದಂಥ ಸಂದರ್ಭದಲ್ಲಿ ನಾವು ಯಾರ ಹತ್ರ ಹಂಚ್ಕೊಳ್ಳೋಕ್ಕಾಗದು, ದೇವ್ರ ಹತ್ರ ಹೋಗಿ ದೇವ್ರ ಹತ್ರ ಬೇಡ್ಕೊಂಡು ಬರೋದು ಒಂದು ಸಹಜ ಮನೋಭಾವನದಿಂದ ನಾನು ದೇವ್ರ ಹತ್ರ ಹೋಗಿ ಬಂದಿದ್ದೀನಿ. ತಾವು ಯಾವ ಸ್ಪಷ್ಟೀಕರಣ ಕೇಳಿದ್ರು ಕೂಡ ನಾನು ಉತ್ತರ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ, ತಾವು ಕೇಳ್ಬೋದು. ಸೊ ವಿಜಯಾನಂದ ಕಾಶಪ್ಪನವರವರೇ, ತಮ್ಮ ಫೋನನ್ನು ಕೂಡ ತಾವು ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ. ತಮ್ಮ ಆಪ್ತ ವಲಯಕ್ಕೂ ಕೂಡ ಗೊತ್ತಿರಲಿಲ್ಲ ತಾವು ಎಲ್ಲಿದ್ದೀರಿ ಅನ್ನುವಂಥದ್ದು. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು. ಯಾರಿಗೂ ಮಾಹಿತಿ ಕೊಡದೆ ದೇವರ ದರ್ಶನಕ್ಕೆ ಹೋಗುವಷ್ಟು ಮನಸ್ಸಿಗೆ ಬೇಜಾರಾಗಿತ್ತ ನಿಮಗೆ? ಖಂಡಿತ ಮನಸ್ಸಿಗೆ ಈಗ ನಡಿಬಾರದು ಘಟನೆಗಳು ಯಾವತ್ತೂ ನನ್ನ ಕುಟುಂಬದ ಮೇಲೆ ಈ ರೀತಿ ಆರೋಪಗಳು ಬಂದಿರಲಿಲ್ಲ. ತಮಗೆ ಬಹುತೇಕ ಗೊತ್ತಿರ್ಬೋದು, ಈ ಸುಮಾರು 30 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ನಮ್ಮ ತಂದೆಯವರು, ನಮ್ಮ ತಾಯಿಯವರು ಆದಿಯಾಗಿ ನಾನು ಒಂದು ಒಳ್ಳೆಯ ಹೆಸರನ್ನಿಟ್ಕೊಂಡು ಬಂದಂಥವನು. ನಾನು ಮಾಧ್ಯಮದಲ್ಲಿ ನೋಡಿದ ಮೇಲೆ ಭಾಳಷ್ಟು ನೋವಾಯಿತು. ಏನು ಇದು ಘಟನೆ, ನಡಿಲಾರದ ಘಟನೆಗಳನ್ನು ಇವತ್ತು ತೋರಿಸ್ತಾ ಇರೋದಾಗಲಿ, ನನ್ನ ಮೇಲೆ ಆರೋಪಗಳನ್ನು ಬರೋದಾಗಲಿ ನೋಡಿ ನನಗೆ ನೋವಾಗಿ ನಾನು ದೇವರಿಗೆ ಹೋಗಿದ್ದೆ ಅಷ್ಟೇ. ಆದರೆ ಯಾವುದೇ ರೀತಿ ನಾನು ನೋಡಿದೆ ಮಾಧ್ಯಮದಲ್ಲಿ, ತಮ್ಮದಲ್ಲಿ ಕೂಡ ನಮ್ಮ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು. ಬಹುತೇಕ ಅವರು ಮರ್ತಿದ್ದಾರೆ. ಅವರು ನಿಜವಾಗ್ಲೂ ತಮಗೆ ಮಾಧ್ಯಮಕ್ಕೆ ಗೊತ್ತಿರಲಿ, ಅವರು ನಮ್ಮ ಹುನಗುಂದ ಮತಕ್ಷೇತ್ರದವರು ಅಲ್ಲ, ಅಥವಾ ನಮ್ಮ ಬಾಗಲಕೋಟೆ ಜಿಲ್ಲೆಯವರು ಅಲ್ಲ. ಅವರು ಎಲ್ಲೋ ರಾಯಚೂರು ಜಿಲ್ಲೆಯಲ್ಲಿ ಹುಟ್ಟಿ, ಲೆಕ್ಯಾಳನ್ನೋ ಲಿಂಗಸೂರು ತಾಲೂಕಿನಲ್ಲಿ ಹುಟ್ಟಿ ನಮ್ಮ ಕ್ಷೇತ್ರಕ್ಕೆ ಬಂದು ಏನೋ 2 ಬಾರಿ ಲಾಟ್ರಿ ಹೊಡೆದ್ರು. ಇವರು ಗೆದ್ದುಬಿಟ್ಟು ಸುಮ್ಮನೆ ಇದೇ ಆರೋಪ ಮಾಡಿ ನನ್ನ ಮೇಲೆ ಸುಮಾರು ಅನೇಕ ಕೇಸ್ ಮೊಕದ್ದಮೆಗಳನ್ನು ದಾಖಲೆ ಮಾಡಿಸಿದರು. ಅವರ ಅವಧಿಯಲ್ಲಿ ನನ್ನ ಮೇಲೆ ಗುಂಡಾಗಿರಿ, ಒಂದು ರೆವಡಿ ಶೀಟನ್ನು ತೆಗಿಬೇಕು ಅಂತೂ ಕೂಡ ಪ್ರಯತ್ನ ಮಾಡಿದರು. ನನಗೆ ಅಪಾರವಾದ ಒಂದು ಗೌರವವಿದೆ ಇಲಾಖೆ ಮೇಲೆ, ನ್ಯಾಯಾಂಗದ ಮೇಲೆ ಮತ್ತು ಕಾರ್ಯಾಂಗದ ಮೇಲೆ, ಶಾಸಕಾಂಗ ಮೇಲೆ ನನಗೆ ಭಾಳ ಅಪಾರವಾದ ಗೌರವ ಇರುವಂಥ ಮನುಷ್ಯ. ನಾನು ಒಂದು ಸ್ಪಷ್ಟಪಡಿಸೋದು ಏನಂದರೆ, 4 ರಂಗಗಳಿದ್ದಾವೆ. ಒಂದು ನ್ಯಾಯಾಂಗ, ಒಂದು ಕಾರ್ಯಾಂಗ, ಒಂದು ಶಾಸಕಾಂಗ ಇದ್ದರೆ ಒಂದು ಪತ್ರಿಕಾ ರಂಗ ಕೂಡ ಅಷ್ಟೇ ಮಹತ್ವದ್ದು ಇದೆ ಅಂತ ಅನ್ನೋದು ನನಗೆ ಅರಿವಿದೆ. ನಾನು ಅಷ್ಟು ಗೌರವದಿಂದ ಬಂದಂಥವನು. ನಾನು ಏಕಾಏಕಿ ಏನೋ ರಾಜಕೀಯದಲ್ಲಿ ನಾನು ಬೆಳೆದಂಥವನಲ್ಲ. ಕಳೆದ 2001 ನಮ್ಮ ತಂದೆಯವರು ಮಂತ್ರಿಗಳಿದ್ದಾಗಿಂತ ನಾನು NSUI ವಿತ್ ಕಾಂಗ್ರೆಸ್ ಅನೇಕ ರೀತಿಯಲ್ಲಿ ನಾನು ಬೆಳೆದು ಬಂದು ನಾನು 2013 ಚುನಾವಣೆಯಲ್ಲಿ ಗೆದ್ದಂಥವನು. ಆದರೆ ವಿಜಯಾನಂದ ಸರ್, ಒಂದು ಮಾತನ್ನ ಹೇಳಿದ್ರಿ ನೀವು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಬಗ್ಗೆ ನನಗೆ ಗೌರವ ಇದೆ ಅನ್ನುವಂಥದ್ದು. ಆದರೆ ತಮಗೂ ಕೂಡ ಗೊತ್ತಿರುತ್ತೆ, ತಾವು ತಿರುಪತಿಯಲ್ಲಿದ್ದರೂ ಕೂಡ ಇಲ್ಲಿನ ಬೆಳವಣಿಗೆಗಳ ತಮಗೆ ಗೊತ್ತಿರುತ್ತೆ. ತಮ್ಮ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ತಾವು ಏಕಾಏಕಿ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಹೊರಗಡೆ ಹೋದ ನಂತರ ಸದನದಲ್ಲಿ 2 ದಿನ ಗಲಾಟೆ ಆಯಿತು. ಮುಖ್ಯಮಂತ್ರಿಗಳ ತಲೆ ತಗ್ಗಿಸಬೇಕಾಗಿ ಬಂತು. ಮಾಧ್ಯಮಗಳವರು, ಪ್ರತಿಪಕ್ಷಗಳವರು ಅವರನ್ನು ನಿಲ್ಲಿಸ್ಕೊಂಡು ಪ್ರಶ್ನೆ ಕೇಳಿದ್ರು. ಅಂಥ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ನಾನು ಹೀಗೆ ದೇವರ ಮೊರೆ ಹೋಗುವಂಥದ್ದು ಸರಿನಾ ತಪ್ಪ ಅನ್ನುವಂಥ ಯೋಚನೆ ಬಂತಾ ಇಲ್ವಾ ತಮಗೆ ಅಂತ? ಖಂಡಿತ ತಾವು ಹೇಳೋದು ಸತ್ಯ. ನಾನು ಈ ಸಂದರ್ಭದಲ್ಲಿ
ನಮ್ಮ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕೆಂದರೆ ಮನುಷ್ಯನಿಗೆ ನೋವಾದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವು ಯಾರ ಹತ್ರ ಹೇಳ್ಕೊಳ್ಳಾರದಂಥ ಸಂದರ್ಭದಲ್ಲಿ ದೇವ್ರಿಗೆ ಹೋಗೋದಂಥ ಸಹಜವಾಗಿ ಮನುಷ್ಯನ ಅನಗುಣಗಳು ಇವು. ಆ ರೀತಿಯಲ್ಲಿ ನಾನು ದೇವ್ರಿಗೆ ಹೋಗಿದ್ದೀನಿ ಹೊರತಾಗಿ ತಲೆ ಮರೆಸ್ಕೊಂಡು ಹೋಗಬೇಕು, ಅವ್ರಿಗೆ ನಾನು ನೋವು ತರಬೇಕು ಅನ್ನೋದನ್ನು ನಾನು ಯಾವುದೂ ಇಲ್ಲ. ನಾನು ನಿಜವಾಗ್ಲೂ ನಮ್ಮ ಎಲ್ಲ ಗೌರವಾನ್ವಿತ ನಮ್ಮ ಅಸೆಂಬ್ಲಿಯ ನಮ್ಮ ಶಾಸನಸಭೆಯ ಸದಸ್ಯರಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. 2 ದಿವಸಗಳ ಕಾಲ ಕಲಾಪ ನಡೀಲಿಲ್ಲ, ಇವತ್ತು ಅನೇಕ ತೊಂದರೆಗಳಾಯಿತು, ಅಲ್ಲಿ ಘಟನೆಗಳು, ಇಷ್ಟೊಂದು ದೊಡ್ಡ ವಿಷಯ ಇರಲಿಲ್ಲ. ನಮ್ಮ ಈ ನಿಜವಾಗಲೂ ಜಗದೀಶ್ ಶೆಟ್ಟರು ಅವರು ನಮ್ಮ ಅಪೋಸಿಷನ್ ಲೀಡರ್, ಗೌರವಾನ್ವಿತ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಇಷ್ಟು ಸಣ್ಣ ಪ್ರಕರಣವನ್ನು ಇಷ್ಟು ದೊಡ್ಡದಾಗಿ ತೆಗೆದುಕೊಳ್ಳೋದು ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಈಗಾಗಲೇ ನನ್ನ ಮೇಲೆ ಮೊಕದ್ದಮೆ ದಾಖಲೆ ಆಗಿದೆ, FIR ಆಗಿದೆ, ಅದಕ್ಕೆ ನ್ಯಾಯಾಲಯ ಇದೆ. ಇದು ನ್ಯಾಯಾಲಯ ಮುಂದೆ ತೀರ್ಮಾನ ಆಗಬೇಕಾಗಿದ್ದಂಥದ್ದು. ಅದಕ್ಕೆ ಸ್ಪಷ್ಟೀಕರಣ ಕೊಡ್ರಿ, ಉತ್ತರ ಕೊಡ್ರಿ ಅಂತೇಳಿ ಪದೇ ಪದೇ ನಮ್ಮ ಮುಖ್ಯಮಂತ್ರಿಗಳಿಗಾಗಲಿ ನಮ್ಮ ಗೃಹ ಸಚಿವರಿಗಾಗಲಿ ಪೀಡಿಸೋದು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಅನೇಕ ಈ ರಾಜ್ಯದ ಇವತ್ತು ಬರಗಾಲ ಬಿದ್ದಿದೆ, ಇವತ್ತು ನೀರಿನ ಸಮಸ್ಯೆ ಇದೆ, ವಿದ್ಯುತ್ ಸಮಸ್ಯೆ ಇದೆ, ಇವೆಲ್ಲ ವಿಷಯಗಳನ್ನು ಚರ್ಚೆ ಮಾಡ್ಬೋದಿತ್ತು. ಅನೇಕ 2 ದಿವಸಗಳ ಕಾಲ ಕಲಾಪವನ್ನು ಹಾಳು ಮಾಡಿ ಆ ಸಮಯವನ್ನು ವ್ಯರ್ಥ ಮಾಡಿದಂಥ ವಿಜಯಾನಂದ ಕಾಶಪ್ಪನವರು ಬರಗಾಲ ಬಿದ್ದಿದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಬರಗಾಲ ಬಿದ್ದಿದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ತಮ್ಮ ಕ್ಷೇತ್ರದಲ್ಲೂ ಕೂಡ ಜನ ಕುಡಿಯೋಕೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ, ಮಾಧ್ಯಮಗಳಲ್ಲಿ ಆ ಸುದ್ದಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಶಾಸಕರು ಒಂದು ಹೈ ಪ್ರೊಫೈಲ್ ಪಬ್ನಲ್ಲಿ ತಮ್ಮ ಇಡೀ ಕುಟುಂಬ ಬೆಂಬಲಿಗರನ್ನ ಕರ್ಕೊಂಡು ಬರ್ತ್ಡೇ ಪಾರ್ಟಿ, ಮಧ್ಯರಾತ್ರಿಯ ಬರ್ತ್ಡೇ ಪಾರ್ಟಿ ಮಾಡುವಂಥ ಅವಶ್ಯಕತೆ ಇತ್ತ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸಹಜವಾಗಿ ನನ್ನ ಪತ್ನಿ ಅವಳು ಇಷ್ಟಪಟ್ಟು ನಮ್ಮ ಕುಟುಂಬದ ಸದಸ್ಯರನ್ನ ಸೇರಿಸಿ ಒಂದು ಊಟದ ವ್ಯವಸ್ಥೆ ಮಾಡೋಣ, ಕೇವಲ ನಾವೇನಲ್ಲಿ ಮೋಜ್ ಮಾಡಬೇಕು, ಬೇರೆಯವ್ರನ್ನ ಕರ್ಕೊಂಡು ಹೋಗಿ ಏನಾದರೂ ಒಂದು ಸಂತೋಷ ಪಡಬೇಕು ಅಂತ ಹೋಗಿದ್ದಲ್ಲ, ಒಂದು ಭೋಜನ ಕೂಟವನ್ನು ಏರ್ಪಡಿಸಿದ್ರು ಅಷ್ಟೇ. UB ಸಿಟಿಯಲ್ಲಿ ಒಂದು ಹೋಟ್ಲ್ ಚೆನ್ನಾಗಿದೆ, ಊಟ ಚೆನ್ನಾಗಿ ಸಿಗುತ್ತೆ, ಎಲ್ಲರೂ ಕೂಡ ಹೋಗೋಣ ಅಂಥೇಳಿ ನನ್ನ ಪತ್ನಿ ಸ್ವತಃ ಅವಳು ಅದನ್ನು ನನಗೆ ಸರ್ಪ್ರೈಸ್ ಆಗಿ ಅರೇಂಜ್ ಮಾಡಿ ನನ್ನನ್ನು ಕರೆದಿದ್ದವರು ಅಷ್ಟೇ. ಅದನ್ನು ಹೊರತು ಅಲ್ಲಿ ನಡೆದಂಥ ಘಟನೆ ಕೂಡ ಏನೂ ಇಲ್ಲ. ಪೊಲೀಸರು ಬಂದು ನನ್ನ ಮೊಬೈಲಲ್ಲಿ ಚಿತ್ರೀಕರಣವನ್ನು ತೆಗೆದಂಥ ಸಂದರ್ಭದಲ್ಲಿ ನಾನು ಯಾರು ಪೊಲೀಸ್ ಹೆಸರು ಗೊತ್ತಿಲ್ಲ, ಆದರೆ ಅವ್ರಿಗೆ ಹೇಳಿದ್ದಿಷ್ಟೇ, ನೀವು ನನ್ನ ಪರವಾನಗಿ ಇಲ್ಲಾರ್ದೆ, ನೀವು ಹೋಟೆಲ್ ಪರವಾನಗಿ ಇಲ್ಲಾರ್ದೆ ನೀವು ಪ್ರಿಮೈಸಸ್ ಒಳಗಡೆ ಬಂದಿದ್ದೀರಿ, ನೀವು ಚಿತ್ರೀಕರಣ ಮಾಡೋದು ತಪ್ಪು, ನಾನು ಕುಟುಂಬದ ಜೊತೆಗಿದ್ದವಂಥವನು, ನೀವು ಆ ರೀತಿ ಮಾಡಬಾರ್ದು ಅಂತ ಹೇಳಿದೆ ಅಷ್ಟೇ ಹೊರತಾಗಿ ಅದ್ರ ಬಿಟ್ಟರೆ ಏನೂ ಇಲ್ಲ. ಕೊನೆಗೆ ಒಂದು ಮಾತನ್ನು ಹೇಳಕ್ಕೆ ಘಟನೆಯನ್ನು ವಿವರವಾಗಿ ನೆನಪಿಸಿಕೊಳ್ಳಬಹುದಾ ವಿಜಯಾನಂದ ಸರ್? ನೀವು ಅವತ್ತು ಎಷ್ಟು ಗಂಟೆಗೆ ಸ್ಕೈ ಬಾರ್ಗೆ ಹೋದ್ರಿ, ಎಷ್ಟು ಜನ ಇದ್ರಿ ಅಲ್ಲಿ, ಮತ್ತು ಎಷ್ಟು ಗಂಟೆವರೆಗೂ ನಿಮ್ಮ ಪಾರ್ಟಿ ನಡೀತಾ ಇತ್ತು, ಪೊಲೀಸರು ಬಂದಿದ್ದು ಎಷ್ಟು ಹೊತ್ತಿಗೆ, ಅದನ್ನ ವಿವರವಾಗಿ ನೆನಪಿಸಿಕೊಳ್ಳಬಹುದಾ ಈ ಸಂದರ್ಭದಲ್ಲಿ ತಾವು? ಖಂಡಿತವಾಗಿ ಬಹುತೇಕ ನಾನು ಈಗಾಗಲೇ ತಮಗೆ ಹೇಳಿದ ಹಾಗೆ 11:15 ಒಳಗಡೆ ಇದು ನಡೆದಂಥ ಘಟನೆ. ನಾನು ಊಟವನ್ನು ಅವರು ಕೊಡೋದಕ್ಕೆ ತಡ ಮಾಡಿದ್ರು ಅಷ್ಟೇ, ಊಟ ಆರ್ಡರ್ ಮಾಡಿದ್ದು ತಡವಾಗಿ ಕೊಟ್ಟಿದ್ದಕ್ಕೆ ತಡವಾಯಿತು. ಅಷ್ಟರಲ್ಲಿ ಪೊಲೀಸರು ಬಂದು ಅಲ್ಲಿ ನೇರವಾಗಿ ಬಂದು ನಮಗೆ ಒಂದು ಮಾತನ್ನಾದರೂ ಹೇಳಿದರೆ ಏನಾದರೂ ಇತ್ತು, ನೇರವಾಗಿ ಬಂದು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡೋಕ್ಕೆ ನನಗೆ ಬಯಸಿದರು. ಆವಾಗ ನಾನು ಅವ್ರು ತಡೆದಿದ್ದು ಅಷ್ಟೇ. ತದನಂತರ ಅವರ ಹೆಸರನ್ನು ತಿಳ್ಕೊಂಡು ನಾನು ಸ್ಟೇಷನ್ SHO ಆದಂಥ ಯಾರು ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನಾನು ಅದನ್ನು ವಿವರಣೆ ಫೋನ್ ಮುಖಾಂತರ ಅವ್ರಿಗೆ ಹೇಳಿದ್ದೀನಿ, ನೋಡಿ ಈ ಥರ ನಿಮ್ಮ 2 ಕಾನ್ಸ್ಟೇಬಲ್ ಬಂದು ನನ್ನ ಚಿತ್ರೀಕರಣ ಮಾಡೋದಕ್ಕೆ ಬಯಸಿದ್ರು, ನಾನು ಅವ್ರಿಗೆ ತಡೆಗಟ್ಟಿದ್ದೀನಿ, ಅವ್ರ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ಳಿ, ಪರ್ಮಿಷನ್ ಇಲ್ಲಾರದೆ ಹೋಟ್ಲನ್ನು ಪ್ರವೇಶ ಮಾಡಿದ್ದಾರೆ, ಒಂದು ತಪ್ಪು. ಎರಡನೇದ್ದು ಚಿತ್ರೀಕರಣನ ಮಾಡಿದ್ದಾರೆ. ಚಿತ್ರೀಕರಣ ಮಾಡೋದು ಎಷ್ಟು ಸೂಕ್ತ ಅನ್ನೋದನ್ನು ನಾನು ಅವರಿಗೆ ಗಮನಕ್ಕೆ ತಂದಿದ್ದೀನಿ. ತದನಂತರ ಈ ವಿಷಯನ ದೊಡ್ಡದು ಮಾಡಿ ಇದನ್ನ ಚರ್ಚೆ ಮಾಡುವಂತ ವಿಷಯ ಅಲ್ಲ ಅಂತೇಳಿ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ಅವರು ಕಂಪ್ಲೇಂಟ್ ನಲ್ಲಿರುವಂತಹ ಅತ್ಯಂತ ಪ್ರಮುಖವಾದ ಪಾರ್ಟ್, ವಿಜಯಾನಂದ ಅವರೇ, ಕಂಪ್ಲೇಂಟ್ ನಲ್ಲಿರುವಂತಹ ಅತ್ಯಂತ ಪ್ರಮುಖವಾದ ಪಾರ್ಟ್, ಪೊಲೀಸರು ನನ್ನ ಬೂಟಿಗೆ ಸಮಾನ ಅಂದ್ರಿ ನೀವು ಅನ್ನುವಂಥದ್ದು. ದಯವಿಟ್ಟು ಅದೆಲ್ಲ ಸುಳ್ಳು. ನಿಮಗೆ ಎಷ್ಟು ನನಗೆ ಗೌರವ ಇದೆ ಇಲಾಖೆ ಮೇಲೆ ಅಂತಂದ್ರೆ ಒಂದು ಮಾತನ್ನು ಹೇಳಕ್ ಬಯಸ್ತೀನಿ. ತಮ್ಮ ಹೆಸರು ಗೊತ್ತಾಗಿಲ್ಲ, ದಯವಿಟ್ಟು ಅಜಿತ್ ಅಂತ 2009ರಲ್ಲಿ ಅಜಿತ್ ಅವರೇ 2009ರಲ್ಲಿ ಇದೇ ಶಾಸಕ ದೊಡ್ಡನಗೌಡ ಪಾಟೀಲ್ ಇವರು ಸರ್ಕಾರ ಇತ್ತು, ಇವರ ಆಡಳಿತದಲ್ಲಿ ನನ್ನ ಮೇಲೆ 307 ಕೇಸನ್ನು ಬುಕ್ ಮಾಡಿಸಿದ್ರು. ನಾನು ಅಮಾಯಕ. ಆ ದಿವಸ ನಾನು ಬೆಂಗಳೂರಲ್ಲಿದ್ದರೂ ಕೂಡ ನನ್ನ ಮೇಲೆ 307 ಕೇಸನ್ನು ಬುಕ್ ಮಾಡಿಸಿ ಮೊನ್ನೆ ತಾನೇ ತೀರ್ಪು ಬಂತು.
ನಿಮಗೆ ಗೊತ್ತಿದೆ, ಬಾಗಲಕೋಟೆ ಸೆಷನ್ ಕೋರ್ಟಲ್ಲಿ ನಾನು ನಿರಪರಾಧಿ ಅಂತ ತೀರ್ಪನ್ನು ಕೊಟ್ಟರು. ತದನಂತರ ಇದೇ ಶಾಸಕರು ಆ ಕೇಸನ್ನು ತೆಗೆದುಕೊಂಡು ಹೈಕೋರ್ಟ್ಗೆ ಮುಕದ್ದಮೆ, ಅವರು ಸಂಬಂಧಿಕರು ಅವರೆಲ್ಲರೂ ಕೇಸ್ ಮಾಡಿದವರು, ಅವರು ತೆಗೆದುಕೊಂಡು ಹೈಕೋರ್ಟ್ಗೆ ಹಾಕಿದರು. ಹೈಕೋರ್ಟ್ನಲ್ಲಿ ಕೂಡ ಡಿಸ್ಮಿಸ್ ಆಯಿತು. ಯಾಕೆ ಈ ಮಾತನ್ನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನನಗೆ ಇಲಾಖೆ ಮೇಲೆ ಎಷ್ಟು ಗೌರವ ಇದೆ ಅಂದರೆ, ಇಲಾಖೆಯಲ್ಲಿರುವಂಥ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ನಮ್ಮ ಜಿಲ್ಲಾ ಬಾಗಲಕೋಟೆ ಜಿಲ್ಲೆ ಅಂದು ಅವರು ನನ್ನ ಎಷ್ಟು ರೀತಿ ಪ್ರೊಟೆಕ್ಟ್ ಮಾಡಿದರು ಅಂದರೆ, ಅವರು ಅಮಾಯಕ ಅನ್ನೋದು ನನಗೆ ಗೊತ್ತಿದೆ. ಅವ್ರ ಮೇಲೆ 16 ಕೇಸ್ಗಳಿದಾವೆ ಅಂತೇಳಿ ಇವರು ನ್ಯಾಯಾಂಗದಲ್ಲಿ ದಾಖಲೆಪಡಿಸಿದರು. ಅಂದಿನ ಸಬ್ ಇನ್ಸ್ಪೆಕ್ಟ್ರು, ಅಂದಿನ ಇನ್ಸ್ಪೆಕ್ಟ್ರು ನಮ್ಮ ಹುನಗುಂದ ಮತಕ್ಷೇತ್ರದ್ದು ತುಂಬಿಗೆ ಅಂತೇಳಿ. ಆದರೆ ಕೋರ್ಟ್ ನಿರ್ಧಾರ ಮಾಡಿತ್ತು ಅವ್ರ ಮೇಲೆ 16 ಪ್ರಕರಣಗಳು ಇಲ್ಲ, ಇದು ಸುಳ್ಳು ದಾಖಲೆಗಳನ್ನು ಇವರು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅಂಥೇಳಿ ಕೋರ್ಟ್ ಕೂಡ ಅವ್ರನ್ನ ಚಿಮಾರಿ ಹಾಕಿತ್ತು. ಇದರೆಲ್ಲ ಹಿನ್ನೆಲೆ ಏನಿದೆ ಅಂದರೆ, ರಾಜಕೀಯ ಕೈವಾಡಗಳು, ಕಾಣದ ಕೈಗಳು ಆಟ ಆಡ್ತಾ ಇದ್ದಾವೆ. ಇದನ್ನ ನಾನು ಸಣ್ಣ ಪ್ರಕರಣ ಅಂತೇಳಿ ನಾನು ಇದನ್ನ ಅಲ್ಲೇ ಮುಚ್ಚಿ ಹಾಕಿ ರಾತ್ರಿನೇ ನಾನು ಬಿಟ್ಟು ಮರೆತು ಬಂದಂಥವನು. ಬೆಳಗ್ಗೆ ಅದನ್ನು ಹೋಗಿ ನಾನು ಅಧಿವೇಶನದಲ್ಲಿ ನಾನು ಸ್ಪೀಕರ್ ಕೇಳ್ಬೋದಿತ್ತು, ಈ ರೀತಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ ಕಾನ್ಸ್ಟೇಬಲ್, ಈ ಇನ್ಸ್ಪೆಕ್ಟರ್ ನಾನು ವಿಷಯ ತಿಳಿಸಿದ್ದು ಕೂಡ ನಾನು ಹೇಳಕ್ಕೆ ಹೋಗಲಿಲ್ಲ. ಯಾಕಂದರೆ ಇದು ದೊಡ್ಡ ವಿಷಯ ಮಾಡೋದು ಬೇಡ, ಸಣ್ಣ ವಿಷಯ ಏನೋ ರಾತ್ರಿ ಅವರು ತೆಗೆದಿದ್ದಾರೆ ತಪ್ಪು ಮಾಡಿ, ಅದನ್ನು ನಾನು ದೊಡ್ಡದಾಗಿ ತೆಗೆದುಕೊಂಡು ಹೋಗಿ ಅದನ್ನು ಚರ್ಚೆ ಮಾಡುವಂಥ ಸಂದರ್ಭ ತರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಸುಮ್ಮನೆ ಇದ್ದೆ ಹೊರತಾಗಿ ಇದನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿ ಇಷ್ಟು ದೊಡ್ಡದಾಗಿ ರಾಜಕೀಯ ಬಣ್ಣವನ್ನು ಕೊಟ್ಟು ಅನೇಕ ಜನ ನನ್ನ ಕ್ಷೇತ್ರದವರು ಮಾತಾಡುವಂಥ, ನನ್ನ ಕ್ಷೇತ್ರದ ಜನರು ನೋವು ಪಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಗೊತ್ತಿದೆ ನಾನು ಎಂಥವನು, ಏನು ಮಾಡಿದ್ದೀನಿ ಆ ಕ್ಷೇತ್ರದಲ್ಲಿ. ನಮ್ಮ ತಂದೆಯವರ ಆದಿಯಾಗಿ ಆ ಕ್ಷೇತ್ರದಲ್ಲಿ ಸುಮಾರು ಆರು ಅವಕಾಶಗಳನ್ನು ಈ 3 ದಶಕದಲ್ಲಿ ಒಂದು ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ಮಗ, ಇದನ್ನು ಸುಮ್ಮನೆ ಯಾರು ಜನ ನಮ್ಮನ್ನು ವಿಶ್ವಾಸ ಇಟ್ಟು ಈಗ ಇವತ್ತು ಈ ಸ್ಥಾನವನ್ನು ಕೊಟ್ಟಿಲ್ಲ. ಏನೋ ಒಂದು ಇವರು ಮಾಡ್ತಾರೆ. ಕಳೆದ 1 ವರ್ಷದಲ್ಲಿ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ಸುಮಾರು 1688 ಕೋಟಿ ರೂಪಾಯಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅಭಿವೃದ್ಧಿ ಮಾಡೋದಕ್ಕೆ ಬಿಡುಗಡೆ ಮಾಡಿದ್ದಾರೆ. ಇದನ್ನೆಲ್ಲ ಸಹಿಸದ ಜನ ಇವತ್ತು ದೊಡ್ಡನಗೌಡ ಪಾಟೀಲ್ ಇದನ್ನೆಲ್ಲ ಸಹಿಸ್ತಾ ಇರದೇ ಇದ್ರಂತ 16 ಪ್ರಕರಣಗಳು ಇವರು ಗುಂಡಾಗಿರಿ ಮಾಡ್ತಾರೆ, ಅಕ್ರಮ ಗಣಿಗಾರಿಕೆ. ಹಾಗಾದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಿನ ಈ ಪ್ರಕರಣಕ್ಕೂ ದೊಡ್ಡನಗೌಡ ಪಾಟೀಲ್ ಅವ್ರಿಗೂ ಏನಾದ್ರು ಸಂಬಂಧ ಇದೆಯಾ ಸರ್? ಅವತ್ತು ಕಂಪ್ಲೇಂಟ್ ಮಾಡಿದಂತ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಿಮ್ಮ ಮೇಲೆ ಏನಾದ್ರು ದ್ವೇಷ ಇತ್ತಾ? ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಂಥ ಆ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ಗೆ ನಿಮ್ಮ ಮೇಲೆ ದ್ವೇಷ ಇತ್ತಾ? ಆ FIRನ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆಯಾ? ಹಾಗಿದ್ರೆ ಖಂಡಿತವಾಗಿ ನನಗೆ ಈಗ ಅನಿಸ್ತಾ ಇದೆ ಇದರಿಂದ ಷಡ್ಯಂತ್ರ ಇದೆ. ಯಾಕಂದರೆ ಒಂದು ಪ್ರಮುಖವನ್ನು ನೀವು ಗಮನ ಹರಿಸಬೇಕು ಮಾಧ್ಯಮದವರು. ರಾತ್ರಿ 12 ಗಂಟೆಗೆ ನಡೆದಂಥ ವಿಷಯನ ಬೆಳಗ್ಗೆ 8:15 FIR ದಾಖಲೆ ಆಗುತ್ತಂದರೆ ಈ ಮಧ್ಯದಲ್ಲಿ ಯಾಕೆ ಒಬ್ಬ ಪೊಲೀಸ್ ನನ್ನ ಮೇಲೆ ನಾನು ಅವನಿಗೆ ಹಲ್ಲೆ ಮಾಡಿದ್ದೀನಿ ಅಂದ ತಕ್ಷಣವೇ ನಾನು ರಿಪೋರ್ಟ್ ಮಾಡಿದ್ದೀನಿ ಸಬ್ ಇನ್ಸ್ಪೆಕ್ಟರ್ಗೆ, ಈ ರೀತಿ ಆಗಿದೆ, ನಿಮ್ಮ ಕಾನ್ಸ್ಟೇಬಲ್ ಈ ರೀತಿ ಬಿಹೇವ್ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಆವಾಗಲೇ ಅವ್ರ ಪ್ರಕರಣವನ್ನು ದಾಖಲೆ ಮಾಡ್ಬೋದಿತ್ತು. ರಾತ್ರಿ 12 ಗಂಟೆಗೆ ಬೆಳಗ್ಗೆ 8:15ವರೆಗೆ ಯಾಕೆ ಇವರು ಕಾಯ್ದರು? ಅಂದರೆ ಇದರಿಂದ ಏನೋ ಕೈವಾಡ, ಕಾಣದ ಕೈವಾಡಗಳು ಆಡ್ತಾ ಇದ್ದಾವೆ ನಮ್ಮ ಮಂತ್ರಿಯಲ್ಲಿ. ಇವತ್ತಲ್ಲ, ಇದು 10 ವರ್ಷದಿಂದ ನಮ್ಮ ತಂದೆಯವರ ಆದಿಯಾಗಿ ನಮ್ಮ ಮೇಲೆ ಅನೇಕ ಕೊಲೆ ಬೆದರಿಕೆಗಳು, ನಾನು ದಾಖಲೆಗಳನ್ನು ಮಾಡಿದ್ದೀನಿ. ಇದೇ BJP ಸರ್ಕಾರ ಇದ್ದಾಗ ನಾನು ಸುಮಾರು ಕಂಪ್ಲೇಂಟನ್ನು ಕೊಟ್ಟಿದ್ದನ್ನು ಎಲ್ಲವನ್ನೂ ರಿಪೋರ್ಟ್ ಹಾಕಿದ್ದಾರೆ. ಇದನ್ನು ನಾನು ತರ್ತೀನಿ. ನಾನು ಇವತ್ತು ಪ್ರಾಮಾಣಿಕವಾಗಿ ಒಂದನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕಳೆದ 1 ವರ್ಷದಿಂದ ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡ್ರಿ, ನಾನು ಏನು ಮಾಡ್ತಾ ಇದ್ದೀನಿ. ಅಧಿವೇಶನದಲ್ಲಿ ನಾನು 100% ನನ್ನ ಹಾಜರಾತಿ ಇದೆ. ಅಧಿವೇಶನದಲ್ಲಿ ಅನೇಕ ಪ್ರಕರಣಗಳನ್ನು ನಾನು ಕೈ ಎತ್ಕೊಂಡಿದ್ದೀನಿ, ಅಧಿವೇಶನದಲ್ಲಿ ಮಾತಾಡಿದ್ದೀನಿ, ಚರ್ಚೆಯಲ್ಲಿ ಕಲಾಪದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು 9 ವರ್ಷ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ದೊಡ್ಡನಗೌಡ ಪಾಟೀಲ್ ಒಂದು ದಿವಸನೂ ಕಲಾಪದಲ್ಲಿ ಪಾಲ್ಗೊಳ್ಳಿಲ್ಲ, ಒಂದು ದಿವಸ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿಲ್ಲ. ಅದಕ್ಕೆ ಇವತ್ತು ಜನರವನ್ನ ಬಿಟ್ಟು ಇವತ್ತು ನನ್ನನ್ನು ಸುಮಾರು 16,000 ಮತಗಳಿಂದ ಅಂತರದಿಂದ ಆಯ್ಕೆ ಮಾಡಿದ್ದಾರೆ. ಅದನ್ನು ದೊಡ್ಡನಗೌಡ ಪಾಟೀಲ್ ಅರ್ಥ ಮಾಡ್ಕೋತಾ ಇಲ್ಲ. ಇದನ್ನು ರಾಜಕೀಯ ದ್ವೇಷವನ್ನು ಬಳಸಿ ಇವತ್ತು ಅನೇಕ ರೀತಿಯಲ್ಲಿ ನನಗೆ ತೊಂದರೆ ಕೊಟ್ಟಿದ್ದಾರೆ. ಅವನ್ನೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ದ್ವೇಷ ರಾಜಕೀಯ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೊರಟಿದ್ದೆ. ಆದರೆ ಇವತ್ತಿನ ನಾನು ಮಾಧ್ಯಮದವರಿಗೆ ಒಂದು ಸ್ಪಷ್ಟೀಕರಣವನ್ನು ಬಯಸ್ತೇನೆ. ಇವರು ಮಾಡಿದಂಥ ಹಗರಣಗಳನ್ನು ಎಲ್ಲವನ್ನೂ ಬಿಚ್ಚಿಡ್ತೀನಿ ನಾನು. ಖಂಡಿತವಾಗಿ ಆ ಕ್ಷೇತ್ರದಲ್ಲಿ ಯಾರು ನನ್ನ ವಿರೋಧಿಗಳು ಇವತ್ತು ತಮ್ಮ ಅನೇಕ ಮಾಧ್ಯಮದ ಮುಂದೆ ಬಂದು ಮಾತಾಡಿದ್ದಾರೆ ನನ್ನ ಬಗ್ಗೆ ವಿರುದ್ಧವಾಗಿ, ಅವರ ಪ್ರಕರಣಗಳು ಏನಿದ್ದಾವೆ, ಇವರು ಎಷ್ಟು ಅಕ್ರಮ ಗಣಿಗಾರಿಕೆಗಳನ್ನು ಇದೇ ದೊಡ್ಡನಗೌಡ ಪಾಟೀಲ್ ಪ್ರಶ್ನೆ ಮಾಡಿ, ಇದೇ ಮುದುಗಲಲ್ಲಿ ಇವತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಇರುವಂತಹ ಸರ್ಕಾರಿ ಆಸ್ತಿಯನ್ನು ಇವತ್ತು ಅಕ್ರಮವಾಗಿ ಅದನ್ನು ತೆಗೆದುಕೊಂಡು ಇವರು ಗ್ರೆನೇಡ್ ಕ್ವಾರಿಯನ್ನು ಮಾಡ್ತಾ ಇದ್ದಾರೆ. ಇದನ್ನ ಯಾರು ಗಮನ ಹರಿಸ್ತಾ ಇಲ್ವಾ? ಇದನ್ನು ನಾನು ಇಷ್ಟು ದಿವಸ ನಾನು ದ್ವೇಷ ರಾಜಕೀಯ ಮಾಡಬಾರ್ದು ಅಂತೇಳಿ ಸುಮ್ಮನೆ ಇದ್ದೆ. ಆದರೆ ಇದನ್ನೆಲ್ಲವನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ. ಇವ್ರು ಏನೇನು ಮಾಡಿದ್ದಾರೆ, ಇವ್ರು ಏನು ತಪ್ಪಿಸ್ತಿದ್ದಾರೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ನನಗೆ ಮಾಹಿತಿ ಇದೆ. ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಆದರೆ ಒಂದೇ ಕಾರಣ, ನಮ್ಮ ತಂದೆಯವರು ನನಗೆ ಹೇಳಿದ್ದೇನೆಂದರೆ, ಅವ್ರ ರಾಜಕೀಯ ಗುಣಗಳನ್ನು ನಾನು ಕಲ್ತಿದ್ದೇನೆಂದರೆ, ಅವರು ದ್ವೇಷ ರಾಜಕೀಯ ಮಾಡಲಿಲ್ಲ. ಅವರು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಆ ಕ್ಷೇತ್ರವನ್ನು ಸುಮಾರು 3 ಬಾರಿ ಪ್ರತಿನಿಧಿಸಿ
ಇವತ್ತು ಆ ಕ್ಷೇತ್ರದ ಹೃದಯವನ್ನು ಗೆದ್ದಂಥವ್ರು. ಅವರ ಆಶೀರ್ವಾದದಿಂದ ಇವತ್ತು ನಾನು ಬಂದಂಥವನು. ನನಗೂ ಕುಟುಂಬ ಇದೆ, ನನಗೂ ಜವಾಬ್ದಾರಿ ಇದೆ, ನಾನು ಒಬ್ಬ ಜವಾಬ್ದಾರಿ ಮನುಷ್ಯಯಾಗಿ ಬೆಳಿಬೇಕು, ನನಗೂ ಒಂದು ಸಮುದಾಯ ಇದೆ, ಈ ರೀತಿಯಲ್ಲಿ ಹೊಂಟಂಥ ಮನುಷ್ಯ. ಆದರೆ ತಪ್ಪೆಸೆದು ಯಾವುದೇ ರೀತಿ ಮೋಸ ಮಾಡಿ ನಾನು ಜನರ ಹತ್ರ ನಾನು ಆ ಕೆಟ್ಟ ಹೆಸರು ತೊಗೋಬೇಕು ಅನ್ನೋ ಬಯಕೆ ನನ್ನಲ್ಲಿ ಇಲ್ಲ.